ಶಬರಿಮಲೆ ಅಯ್ಯಪ್ಪ ಸನ್ನಿಧಾನದ ದೋಷ ಪರಿಹಾರಕ್ಕೋಸ್ಕರ ಕರ್ನಾಟಕ ಸೇರಿ 25 ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಶಬರಿಮಲೆಯ ಆಡಳಿತ ಮಂಡಳಿ ನಿರ್ಧರಿಸಿದೆ. 2018ರಲ್ಲಿ ಶಬರಿಮಲೆಯಲ್ಲಿ ಅಷ್ಟಮಂಗಲ ಪ್ರಶ್ನಾಚಿಂತನೆಯನ್ನು ಮಾಡಲಾಗಿತ್ತು. ಅಲ್ಲಿ ಪ್ರಾಯಶ್ಚಿತ್ತ ಪೂಜೆ ಸಲ್ಲಿಸಬೇಕು ಅನ್ನುವಂಥ ಅಭಿಪ್ರಾಯ ಬಂದಿದೆ ವಾಕ್ದೋಷ ಪರಿಹಾರಕ್ಕೆ. ಈಗ ಅಲ್ಲಿನ ಆಡಳಿತ ಮಂಡಳಿ ನಿರ್ಧಾರ ತೆಗೆದುಕೊಂಡಿದೆ. ಒಟ್ಟು 25 ದೇವಸ್ಥಾನ, ಕರ್ನಾಟಕವೂ ಸೇರಿ ಕೊಲ್ಲೂರು, ಕುಮಾರಮಂಗಲಂ, ಕಣ್ಣೂರು, ತ್ರಿಶೂರು ಸೇರಿ 25 ದೇವಸ್ಥಾನಗಳು. ಯಾಕೆ ಈ ಪ್ರಾಯಶ್ಚಿತ್ತ ಪೂಜೆ ಅಂತಂದ್ರೆ, ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳ ಜೊತೆಗೆ ದೇಗುಲದ ಸಿಬ್ಬಂದಿ, ಭದ್ರತಾ ಸಿಬ್ಬಂದಿ ಅನುಚಿತವಾಗಿ ವರ್ತಿಸಿದ್ದಾರೆ. ಇದರಿಂದ ವಾಕ್ದೋಷ ಆಗಿದೆ. ಈ ವಾಕ್ದೋಷ ನಿವಾರಣೆಯಾಗಬೇಕು ಅಂತಾದರೆ ಇಂತಿಂಥ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು ಅಂತ ಅಷ್ಟಮಂಗಲ ಪ್ರಶ್ನಾಚಿಂತನೆಯಲ್ಲಿ ಬಂದಿತ್ತು. ಅದರಂತೆ ಈಗ ಕೊಲ್ಲೂರು ಸೇರಿ 25 ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸುವುದಕ್ಕೆ ಅಲ್ಲಿನ ಆಡಳಿತ ಮಂಡಳಿ ನಿರ್ಧರಿಸಿದೆ. ശബരിമല ശ്രീ ധർമ്മശാസ്ത്ര ക്ഷേത്രത്തിൽ ദേവപ്രശ്നം ചേർന്ന ചാർട്ടിൻ്റെ അടിസ്ഥാനത്തിൽ മൂകാംബികയിൽ വഴിപാട് പറഞ്ഞിട്ടുണ്ട്. അതുപോലെ ഇവിടെ കുമാരമംഗലത്തും വഴിപാട് പറഞ്ഞിട്ടുണ്ട്. അതിൻ്റെ ഇതുമായിട്ട് ബന്ധപ്പെട്ട് ഇന്ന് രാവിലെ മംഗലാപുരത്ത് നമ്മുടെ മൂകാംബികയിൽ പോയിട്ട് അവിടെ നാക്കും മണിയും സമർപ്പിച്ച് വാഗ്ദോഷത്തിൻ്റെ ഇതും ചെയ്തിട്ട് നേരെ ഇവിടെ കുമാരമംഗലം സുബ്രഹ്മണ്യ ക്ഷേത്രത്തിൽ വന്നിരിക്കുകയാണ്. ഇവിടെ ഒരു രംഗപൂജയും 1100 രൂപ മഹാകാണിക്കയും സമർപ്പിക്കാൻ വേണ്ടി പറഞ്ഞിരിക്കുകയാണ്. അപ്പോൾ അതിൻ്റേതായിട്ട് അവിടെ മഹാപൂജ ചെയ്യുന്ന മൂകാംബികയിൽ മഹാപൂജ ചെയ്യണം. അത് ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.